ರಸ್ತೆ ಗುಂಡಿ ಹೋರಾಟದಲ್ಲಿ ದಳಪತಿಗಳು ಸೈಲೆಂಟ್ ಆಗಿದ್ದಾರೆ. ಯಾವುದೇ ಹೋರಾಟವನ್ನ ಮಾಡದ ಜೆಡಿಎಸ್ ಇಲ್ಲಿ ರಸ್ತೆ ಗುಂಡಿಯಲ್ಲಿ ಸೈಲೆಂಟ್ ಆಗಿರುವಂತದ್ದು ದಳಪತಿಗಳು. ಹಾಗಾದ್ರೆ ರಸ್ತೆ ಗುಂಡಿ ಹೋರಾಟದಲ್ಲಿ ದಳಪತಿಗಳು ಸೈಲೆಂಟ್ ಆದ್ರ? ಯಾವುದೇ ಹೋರಾಟವನ್ನ ಮಾಡದ ಜೆಡಿಎಸ್ ನಾಯಕರು ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇರುವ ಬಿಜೆಪಿ ಮದ್ದೂರು ಕೇಸ್ ಸೇರಿ ಹಲವು ವಿಚಾರದಲ್ಲಿ ಹೋರಾಟವನ್ನ ಮಾಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರವನ್ನ, ಆದರೆ ಇಲ್ಲಿ ರಸ್ತೆ ಗುಂಡಿ ವಿಚಾರದಲ್ಲಿ ಜೆಡಿಎಸ್ ಯಾಕೆ ಸೈಲೆಂಟ್ ಆಗಿದೆ? ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗದ ಜೆಡಿಎಸ್, ರಸ್ತೆ ಗುಂಡಿಗಳು ಅಷ್ಟೆಲ್ಲ ಹಾಳಾಗಿದ್ರು ಕೂಡ ಯಾರೊಬ್ರು ಮುಂದೆ ಬರ್ತಾ ಇಲ್ಲ. ದಳಪತಿಗಳು ಸೈಲೆಂಟ್ ಆಗಿದ್ದಾರೆ. ಯಾಕೆ? ಮುಂದಿನ ದಿನಗಳಲ್ಲಿ HDK ಸಲಹೆಯನ್ನ ಪಡೆದು ಹೋರಾಟವನ್ನ ಮಾಡ್ತೀವಿ. ರಸ್ತೆ ಗುಂಡಿ ಹೋರಾಟದಲ್ಲಿ ದಳಪತಿಗಳು ಯಾಕೆ ಸೈಲೆಂಟ್ ಆದ್ರು? ಯಾವುದೇ ಹೋರಾಟವನ್ನ ಮಾಡದ ಜೆಡಿಎಸ್ ನಾಯಕರು ಇಲ್ಲಿ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇರುವ ಬಿಜೆಪಿ ಮಧುರು ಕೇಸ್ ಸೇರಿ ಹಲವು ವಿಚಾರದಲ್ಲಿ ಹೋರಾಟ. ಹಾಗೆ ಆದರೆ ರಸ್ತೆ ಗುಂಡಿ ವಿಚಾರದಲ್ಲಿ ಜೆಡಿಎಸ್ ಮಾತ್ರ ಸೈಲೆಂಟ್ ಆಗಿದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗದ ಜೆಡಿಎಸ್ ಇನ್ನು ಮುಂದಿನ ದಿನಗಳಲ್ಲಿ HDK ಸಲಹೆಯನ್ನ ಪಡೆದು ಹೋರಾಟವನ್ನ ಮಾಡ್ತಾರಾ? ಅಕ್ಟೋಬರ್ ಮೊದಲ ವಾರದಲ್ಲಿ ಪ್ರತಿಭಟನೆ ಸಾಧ್ಯತೆ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಇಲ್ಲಿ ನೋಡ್ತಾ ಇರ್ಬೋದು ರಸ್ತೆ ಗುಂಡಿಗಳು ಈ ರೀತಿ ಆದ್ರೂ ಕೂಡ ದಳಪತಿಗಳು ಮುಂದಾಗ್ತಾ ಇಲ್ಲ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ. ಯಾಕೆ? ಏನಿರ್ಬೋದು ಕಾರಣ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ ಉದ್ಭವ ಆಗಿರುವಂತಹ ಪ್ರಮುಖ ಸವಾಲೇನಂದ್ರೆ ಬೆಂಗಳೂರು ನಗರದಲ್ಲಿ ಗುಂಡಿಗಳ ಒಂದು ದರ್ಶನ ಆಗ್ತಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿಯವರು ನಿರಂತರವಾಗಿ ಸರ್ಕಾರಕ್ಕೆ ಚಾಟಿಯನ್ನ ನೀಡ್ತಾಳೆ ಇದಾವೆ. ಅದರಲ್ಲೂ ಕೂಡ ಆರ್ ಅಶೋಕ್ ಅವರಾಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಮೊನ್ನೆ ಏನು DCM DKC ನಿವಾಸದಲ್ಲಿ ಸ್ವತಃ ಅವರೇ ಗುಂಡಿ ಮುಚ್ಚುವಂತ ಒಂದು ಕೆಲಸಗಳಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಒಂದಷ್ಟು ಆಕ್ರೋಶನ ಹೊರಹಾಕಿರುವಂತದ್ದು ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಇದಾದ ನಂತರ ಜೆಡಿಎಸ್ ಪಕ್ಷದವರು ಈ ಒಂದು ಗುಂಡಿ ವಿಚಾರದಲ್ಲಿ ಯಾಕೆ ಪ್ರತಿಭಟನೆಯನ್ನ ಮಾಡ್ಲಿಲ್ಲ, ಸರ್ಕಾರಕ್ಕೆ ಚಾಟಿಯನ್ನ ಕೊಡುವಂತ ಒಂದು ಕೆಲಸ ದಳಪತಿಗಳು ಯಾಕೆ ಮಾಡ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಹುಟ್ಟಾಕಿದೆ. ಅದರಲ್ಲೂ ಕೂಡ ಕಳೆದ ಏನು ತಿಂಗಳು ಮದ್ದೂರಿನಲ್ಲಿ ಏನು ಗಣೇಶ ವಿಸರ್ಜನೆ ಮೇಲೆ ಆಗಿರ್ತಕ್ಕಂಥ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರು ಪ್ರತ್ಯೇಕವಾದಂತಹ ಹೋರಾಟನ ಮಾಡಿದ್ರು. ಅದಕ್ಕೆ ಹಿಂದೆಯೂ ಕೂಡ ಏನು ರಾಜ್ಯದಲ್ಲಿ ಏನೆಲ್ಲ ಕೋಮು ಗಲಭೆ ಸಂಘರ್ಷಣೆಗಳಾಗಿತ್ತು ಅದಕ್ಕೂ ಕೂಡ ಪ್ರತ್ಯೇಕವಾದಂತಹ ಒಂದು ಹೋರಾಟವನ್ನ ಮಾಡಿದ್ರು. ಆದ್ರೆ ಈ ಒಂದು ವಿಚಾರದಲ್ಲಿ ಬಿಜೆಪಿ ಸ್ಟ್ಯಾಂಡ್ಗೆ ಮತ್ತು ಜೆಡಿಎಸ್ ಸ್ಟ್ಯಾಂಡ್ಗೆ ಹೊಂದಾಣಿಕೆ ಆಗ್ತಾ ಇಲ್ವಾ? ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿಯನ್ನ ನೀಡುವಲ್ಲಿ ಜೆಡಿಎಸ್ ನಾಯಕರು ಸೈಲೆಂಟ್ ಆಗಿರುವುದಕ್ಕೆ ಅನ್ನೋದು ಕೂಡ ಇದೀಗ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ಶೀಘ್ರದಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಏನು ರಾಜ್ಯ ಪ್ರವಾಸ ಮಾಡ್ತಿರೋದು ಒಂದು ಭಾಗ ಆದ್ರೆ, ಅತಿ ಶೀಘ್ರದಲ್ಲೇ ಕುಮಾರಸ್ವಾಮಿ ಅವರು ಒಂದು ಸಲಹೆ ಪಡೆದು ಸರ್ಕಾರಕ್ಕೆ ಗುಂಡಿಗಳ ಒಂದು ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡುವಂತ ಒಂದು ಕಾರ್ಯತಂತ್ರವನ್ನ ಹೂಡಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಈಗ ಸದ್ಯಕ್ಕೆ ಜೈಲಿನಲ್ಲಿ ಬಿಟ್ಟಿರುವಂತ ಕುಮಾರಸ್ವಾಮಿ ಅವರು ಮುಂದಿನ ವಾರ ಅಥವಾ ಈ ತಿಂಗಳಲ್ಲಿ ಏನೋ ಬೆಂಗಳೂರಿಗೆ ಬರುವಂತ ಸಾಧ್ಯತೆ ಇದೆ. ಆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಒಂದು ಸಲಹೆ ಪಡೆದು ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು, ಹೋರಾಟದ ರೂಪುರೇಷೆ ಅನ್ನುವಂತ ವಿಚಾರವಾಗಿ ಒಂದಷ್ಟು ಮಹತ್ವವಾದಂತ ಒಂದು ಸಲಹೆನ ಪಡೆದು ಈ ಒಂದು ಪ್ರತಿಭಟನೆ ಸರ್ಕಾರದ ವಿರುದ್ಧ ಮಾಡ್ಬೇಕೆಂಬ ಒಂದು ತೀರ್ಮಾನ ಆಗುತ್ತೆ. ಹೀಗಾಗಿ ಪ್ರಮುಖವಾಗಿ ಜೆಡಿಎಸ್ ಶಾಸಕರು ಕೂಡ ಈ ಒಂದು ವಿಚಾರದಲ್ಲಿ ಒಮ್ಮತ ಮೂಡಿಸಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಇದೆ. ಒಂದು ಕಡೆ ಡಿ ದೇವೇಗೌಡರು ಏನೋ ಪ್ರಮುಖವಾಗಿ ಒಂದು ಕಾಲು ಕಾಂಗ್ರೆಸ್ ಕಡೆಯಲ್ಲಿ ಇಟ್ಟಿರೋದ್ರಿಂದ ಪ್ರತಿಭಟನೆ ಮಾಡೋದಕ್ಕೆ ಜೆಡಿಎಸ್ಗೆ ಎಲ್ಲೊಂದ್ ಕಡೆ ಹಿಂದೇಟ್ ಆಗ್ತಿದ್ಯಾ ಅನ್ನೋದು ಕೂಡ ಜೆಡಿಎಸ್ ಪಕ್ಷದಲ್ಲಿ ಸದ್ಯಕ್ಕೆ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಮುಂದಿನ ವಾರ ಅಥವಾ ಮುಂದಿನ ತಿಂಗಳು ಮೊದಲ ವಾರದಲ್ಲಿ ಬಹುತೇಕ ಈ ಒಂದು ಹೋರಾಟಕ್ಕೆ ಜೆಡಿಎಸ್ ನಾಯಕರು ತಯಾರಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ರಸ್ತೆಗಳ ಗುಂಡಿ ಮುಚ್ಚುವಲ್ಲಿ ವಿಳಂಬ ಆಗ್ತಿರುವಂತಹ ವಿಚಾರವಾಗಿ ಸರ್ಕಾರಕ್ಕೆ ಚಾಟಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಜೆಡಿಎಸ್ ನಾಯಕರು ಅತಿ ಶೀಘ್ರದಲ್ಲೇ ಸಭೆ ಮಾಡುವಂತ ಒಂದು ಸಾಧ್ಯತೆ ಕೂಡ ಇದೆ. ಅಂಕಿತ, ಥ್ಯಾಂಕ್ ಯು ಅಭಿಷೇಕ್ ನೀವೆಲ್ಲ ಮಾಹಿತಿಗೆ. ನಾಳೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆ ಮಾಡಲಾಗುತ್ತೆ. ಕೋರ್ ಕಮಿಟಿ ಸಭೆ ಬಳಿಕ GBA ವಿಚಾರಕ್ಕೂ ಮೀಟಿಂಗ್ ಅನ್ನ ಮಾಡ್ತಾರೆ. ನಾಳೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕೋರ್ ಕಮಿಟಿ ಸಭೆ ಬಳಿಕ GBA ವಿಚಾರಕ್ಕೂ ಮೀಟಿಂಗ್ ಮಾಡ್ತಾರೆ. GBA ಎಲೆಕ್ಷನ್ ಬಗ್ಗೆ ಬೆಂಗಳೂರು ಶಾಸಕರು ಸಂಸದರು ಚರ್ಚೆಯನ್ನ ಮಾಡ್ತಾರೆ.
ಈ ಹಿಂದೆಯೂ ಕೂಡ 2 ದಿನಗಳ ಕಾಲ ಚಿಂತನ ಸಭೆ ಕೂಡ ನಡೆದಿತ್ತು. ಈ ಸಭೆಯಲ್ಲಿ ನೀಡಲಾಗಿದ್ದ ಟಾಸ್ಕ್ ಬಗ್ಗೆ ಸಮಾಲೋಚನೆ ಕೂಡ ಮಾಡಲಾಗಿದೆ. ನಾಳೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ಇರುತ್ತೆ. ಈ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆಯನ್ನ ಮಾಡ್ತಾರೆ. ಈ ಸಭೆಯಲ್ಲಿ ಕೋರ್ ಕಮಿಟಿ ಸಭೆ ಬಳಿಕ ಜಿಬಿಎ ವಿಚಾರಕ್ಕೋಸ್ಕರ ಆದರೂ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಇನ್ನು ಜಿಬಿಎ ಎಲೆಕ್ಷನ್ ಬಗ್ಗೆ ಬೆಂಗಳೂರು ಶಾಸಕರು ಹಾಗೂ ಸಂಸದರು ಕೂಡ ಇಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಆ ವಿಚಾರದ ಬಗ್ಗೆ ಕೋರ್ ಕಮಿಟಿ ಚರ್ಚೆಯನ್ನ ಮಾಡ್ತಾರೆ. ಇನ್ನು ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, 27ನೇ ತಾರೀಕು ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಂಜೆ 4 ಗಂಟೆಯಿಂದ ಆರಂಭವಾಗಲಿರುವ ಸಭೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗುತ್ತೆ. 2 ದಿನಗಳ ಕಾಲ ಚಿಂತನ ಸಭೆ ಕೂಡ ನಡೆದಿತ್ತು. ಈ ಸಭೆಯಲ್ಲಿ ಹಿರಿಯರು ನೀಡಿದ್ದ ಟಾಸ್ಕ್ಗಳನ್ನು ಯಾವ ರೀತಿಯಾಗಿ ಮಾಡಬೇಕು, ಕಾರ್ಯರೂಪಕ್ಕೆ ಯಾವ ರೀತಿಯಾಗಿ ತರಬೇಕು ಎಂಬ ವಿಚಾರವಾಗಿ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ. ಕೋರ್ ಕಮಿಟಿ ಸಭೆ ಬಳಿಕ ಜಿಬಿಎ ವಿಚಾರಕ್ಕೂ ಕೂಡ ಸಭೆ ಮಾಡ್ತಾರೆ.